ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಕ್ರಿಪ್ಟೋ ಕರೆನ್ಸಿ ಇದು ಸೆಲ್ ಮಾಡಿದ್ದೀನಿ 100 ಕ್ವಾಂಟಿಟಿ. ಇಟ್ ಮೀನ್ಸ್ ಒಂದು ಇಥೀರಿಯಮನ್ನು ನಾನು ಸೆಲ್ ಮಾಡಿರ್ತೀನಿ. ಕ್ರಿಪ್ಟೋ ಕರೆನ್ಸಿ 5 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡ್ಬೋದು. ಸ್ಟಾಪ್ ಲಾಸ್ ಇರುತ್ತೆ ನಂದು $9 ಸ್ಟಾಪ್ ಲಾಸ್ ಇದೆ. ಆಲ್ಮೋಸ್ಟ್ $18ವರೆಗೂ, ಅಂದರೆ 1:2 ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಮಾರ್ಕೆಟ್ ಚೆನ್ನಾಗಿ ಫಾಲ್ ಆಗ್ತಾಯಿದೆ. ಸೊ ಫ್ಲೋಲಿ ಫಾಲ್ ಆದರೆ ನಮಗೆ ಟಾರ್ಗೆಟ್ ಬರೋಂಥ ಚಾನ್ಸಸ್ ಇರುತ್ತೆ. ಸೊ ಆಲ್ಮೋಸ್ಟು ಮಾರ್ಕೆಟು ಮಾರ್ನಿಂಗಿಂತ ಸೈಡ್ ವೇ ಕಾಣಿಸ್ತಾ ಇದೆ. ಮೇಲ್ಗಡೆ ಪೂರ್ತಿ ಸೈಡ್ ವೇನ ಬ್ರೇಕ್ ಮಾಡಿ ಸೊ ಕೆಳಗಡೆ ಹೆಲ್ದಿ ಬೇರೀಸ್ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಸ್ವಲ್ಪ ರಿಟ್ರೇಸಿಗೆ ಬಂದು ಮತ್ತೆ ಅದೇ ಏರಿಯಾದಲ್ಲಿ ಟ್ರೇಡ್ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಸೆಲ್ ಮಾಡ್ತೀನಿ. ಸ್ವಲ್ಪ ಬಫರ್ ಕೊಟ್ಟು ಮೇಲ್ಗಡೆ ಸ್ಟಾಪ್ ಲಾಸನ್ನು ಹಾಕ್ತೀನಿ. ಅಂದರೆ ಆ ಏರಿಯಾ ತುಂಬಾ ಸ್ವಲ್ಪ ಸ್ಟ್ರಾಂಗ್ ಏರಿಯಾ ಇದೆ. ಅದಕ್ಕೋಸ್ಕರ ಅಲ್ಲಿ ಸ್ಟಾಪ್ ಲಾಸನ್ನು ಹಾಕಿದ್ದೀನಿ. ಜಸ್ಟ್ 100 ಲಾಟಿಂದ, ಅಂದರೆ ಒಂದು ಇಥೀರಿಯಮ್ನ ನಾನು ಸೆಲ್ ಮಾಡಿರ್ತೀನಿ. BTC ಕೂಡ ಚೆನ್ನಾಗಿ ಫಾಲ್ ಆಗ್ತಾಯಿದೆ. ಒಂಥರ ತ್ರಿಬಲ್ ಟಾಪ್ ಥರ ಪ್ಯಾಟರ್ನ್ ಬಂದು ಫಾಲ್ ಆಗ್ತಾಯಿದೆ. ಸೊ ಬ್ರೇಕ್ ಆಗಿದೆ, ನೆಕ್ಲೈನ್ ಬ್ರೇಕ್ ಆಗಿದೆ. ನೋಡೋಣ ಯಾವ ಥರ ನಮಗೆ ಟಾರ್ಗೆಟ್ ಬರುತ್ತೆ, ಎಲ್ಲ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ. ಮ್ಯಾಕ್ಸಿಮಮ್ $18ವರೆಗೂ ನನಗೆ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ $9 ನನಗೆ ಸ್ಟಾಪ್ ಲಾಸ್ ಇದೆ. ರಿಸ್ಕನ್ನು ತೊಗೊಂಡಿರ್ತೀನಿ. ನಾನು ಸೆಲ್ ಮಾಡಿರೋದು ಸೊ ಆಲ್ಮೋಸ್ಟು -$1 ನಡೀತಾ ಇದೆ ಪ್ರೈಸು. ಜಸ್ಟು 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಸೊ ಮಾರ್ಕೆಟು ಸ್ವಲ್ಪ ಫಾಲ್ ಆಗ್ತಾಯಿದೆ. ಡಬಲ್ ಟಾಪ್ ಥರ ಬಂದು ನೆಕ್ಲೈನ್ ಬ್ರೇಕ್ ಆಗಿದೆ. ಸೊ ಆಲ್ಮೋಸ್ಟು ಮಾರ್ಕೆಟು ಬುಲ್ಲಿಸ್ನೆಸ್ ಇತ್ತು, ಬಟ್ ಇವಾಗ ಬೇರಿಸ್ನೆಸ್ ಆಗಿ ಕನ್ವರ್ಟ್ ಆಗಿದೆ. ಸೊ ನೋಡೋಣ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಥವಾ ಟಾರ್ಗೆಟ್ ಹಿಟ್ ಆಗುತ್ತೆ ಅಂತ. ಅಕಾರ್ಡಿಂಗ್ ಟು ಮೈ ಅನಲೈಸಿಸ್ ಟ್ರೇಡನ್ನು ತಗೊಂಡಿರ್ತೀನಿ. ಸೊ ನೋಡೋಣ, ವೇಟ್ ಮಾಡೋಣ, ಅಪ್ಡೇಟ್ ಮಾಡ್ತೀನಿ ಯಾವ ಥರ ಟ್ರೇಡ್ ಬಿಲ್ಡ್ ಆಗುತ್ತೆ. ಜಸ್ಟ್ ನಾನು 100 ಕ್ವಾಂಟಿಟಿಯಿಂದ ಸೆಲ್ ಮಾಡಿರ್ತೀನಿ. ಓಕೆ, ಆಲ್ಮೋಸ್ಟ್ ನನಗೆ ಅಂದರೆ $9 ರಿಸ್ಕ್ ಇದ್ದರೆ ಸೊ $18ವರೆಗೂ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸೊ ನೋಡೋಣ, ಅದಾದಮೇಲೆ ನಾನು ಟೇಕ್ ಪ್ರಾಫಿಟನ್ನು ಅಪ್ಡೇಟ್ ಮಾಡ್ತೀನಿ. ಸೊ ಜಸ್ಟ್ ಇಲ್ಲಿ ನೋಡ್ಬೋದು, ಮಾರ್ಕೆಟು ಒಂಥರ ಪಿನ್ ಬಾರ್ ಕ್ಯಾಂಡಲ್ ಬಂತು ಮೇಲ್ಗಡೆ. ಅಲ್ಲಿಂದ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟು 22-23 ಪಾಯಿಂಟ್ವರೆಗೂ ಕಂಟಿನ್ಯೂಸ್ ಆಗಿ ಫಾಲ್ ಆಗಿದೆ. ಸೊ ನೋಡೋಣ, ವೇಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಈಗ ಜಸ್ಟ್ $1.5ವರೆಗೂ ಪ್ರಾಫಿಟನ್ನು ತೋರಿಸ್ತಾ ಇದೆ ಮಾರ್ಕೆಟು. ಜಸ್ಟ್ $0.5 ಈ ಥರ ಪ್ರಾಫಿಟಲ್ಲಿ ಬರ್ತಾ ಇದೆ. ಸೊ ವೇಟ್ ಮಾಡೋಣ, ಅಪ್ಡೇಟ್ ಮಾಡ್ತೀನಿ. ಸೊ ಟಾರ್ಗೆಟ್ ಹಿಟ್ ಆಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ. ಓಕೆ, ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು $15.5ವರೆಗೂ ಪ್ರಾಫಿಟ್ ಬರ್ತಾ ಇದೆ. ಜಸ್ಟ್ 100 ಕ್ವಾಂಟಿಟಿ, ಅಂದರೆ ಒಂದು ಇಥೀರಿಯಮ್ ನಾನು ಸೆಲ್ ಮಾಡಿರ್ತೀನಿ. ಸೊ 100x ಲೆವರೇಜ್ ಇರುತ್ತೆ. ಸೊ ಜಸ್ಟ್ ನಾನು ಆಲ್ಮೋಸ್ಟ್ ಸೆಲ್ ಮಾಡಿದ ತಕ್ಷಣ ಇಮಿಡಿಯೇಟು 15 ಮಿನಿಟ್ಸಲ್ಲಿ ನಮಗೆ ಫುಲ್ ಟಾರ್ಗೆಟ್ ಹಿಟ್ ಆಗುವಂಥ ಚಾನ್ಸಸ್ ಎಲ್ಲ ಕಾಣಿಸ್ತಾ ಇದೆ. ಸಪೋಸ್ ಏನಾದರೂ ಇಲ್ಲಿ ಟಾರ್ಗೆಟು ನಾನು ಸೆಟ್ ಮಾಡಿಟ್ಟಿದ್ದೀನಿ 2.65 ಬಂದರೆ ಆಟೋಮೆಟಿಕ್ ಟ್ರಿಗರ್ ಆಗುತ್ತೆ. ಸೊ ನಮಗಿಲ್ಲಿ ಟಾರ್ಗೆಟು ಫುಲ್ ಹಿಟ್ ಆಗುತ್ತೆ. ಆಲ್ಮೋಸ್ಟ್ $18ವರೆಗೂ ಟಾರ್ಗೆಟ್ ಹಿಟ್ ಆಗುತ್ತೆ. ಜಸ್ಟ್ ನೋಡ್ಬೋದು, ಇವಾಗ ನಾನು ಕಾಸ್ಟ್ಗೆ ಟ್ರಯಲ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟು ಸಪೋಸ್ ಏನಾದರೂ ಮಾರ್ಕೆಟ್ ರಿವರ್ಸಲ್ ಆದರೆ ನಾವು ಸ್ಟಾಪ್ ಲಾಸನ್ನು ಕೊಡೋದು ಬೇಡ. ಸೊ ಕಾಸ್ಟ್ಗೆ ಎಕ್ಸಿಟ್ ಆಗೋಣ, ರಿಸ್ಕನ್ನು ರಿಡ್ಯೂಸ್ ಮಾಡ್ಕೊಂಡು ನಾನು ಕಾಸ್ಟ್ಗೆ ತಂದು ಹಾಕಿದ್ದೀನಿ. ಜಸ್ಟು ಚಾರ್ಜಸ್ ಮಾತ್ರ ಹೋಗುತ್ತೆ. ಸೊ ನೋಡ್ಬೋದು $14, $15 ಈ ಥರ ನಮಗೆ ಪ್ರಾಫಿಟ್ ಬರ್ತಾ ಇದೆ. ವೇಟ್ ಮಾಡೋಣ. ಓಕೆ, ನಾವು ಸ್ಟಾಪ್ ಲಾಸನ್ನು ಕೊಡುವಾಗ ಪೂರ್ತಿ ಪ್ರಾಪರಾಗಿ ಸ್ಟಾಪ್ ಲಾಸನ್ನು ಕೊಡ್ತೀವಿ. ಎಷ್ಟು ಪಾಯಿಂಟ್ ಹಾಕಿರ್ತೀವಿ ಅಷ್ಟು ಪಾಯಿಂಟನ್ನು ಸ್ಟಾಪ್ ಲಾಸನ್ನು ಕೊಡ್ತೀವಿ. ಸೊ ಟಾರ್ಗೆಟ್ ತೊಗೊಳ್ಳುವಾಗ ಕಂಜೂಸ್ತನ ಮಾಡೋದು ಬೇಡ, ಫುಲ್ ಟಾರ್ಗೆಟನ್ನು ತೊಗೊಳ್ಳೋಣ. ಆಟೋಮೆಟಿಕ್ ನನಗೆ ಪ್ರೈಸಲ್ಲಿ ಟ್ರಿಗರ್ ಆದರೆ ಆಲ್ಮೋಸ್ಟ್ ನನಗೆ ಟಾರ್ಗೆಟ್ ಹಿಟ್ ಆಗುತ್ತೆ. ಇಲ್ಲಂದ್ರೆ ಮ್ಯಾನ್ಯುವಲ್ ಎಕ್ಸಿಟ್ ಆಗೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆಲ್ಮೋಸ್ಟ್ 1:2 ಟಾರ್ಗೆಟ್ ಹಿಟ್ ಆಗ್ತಾ ಇದೆ. ಸೊ $16, $15 ಈ ಥರ ಪ್ರಾಫಿಟಲ್ಲಿ ಬರ್ತಾ ಇದೆ. ಸೊ ಜಸ್ಟ್ $9 ಮಾತ್ರ ರಿಸ್ಕ್ ಇತ್ತು ನನಗೆ. $17 ಬರ್ತಾ ಇದೆ. ಸೊ ಆಲ್ಮೋಸ್ಟು ನನಗೆ $17.9, ಸೊ $18.5ವರೆಗೂ ಸೊ ಬರ್ತಾಯಿದೆ. ಸೊ ಟ್ರಿಗರ್ ಆಗಿದೆ ನಮ್ಮದು ಟೇಕ್ ಪ್ರಾಫಿಟು. ಸೊ ಬಟ್ ಆರ್ಡರ್ ಇಲ್ಲಿ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಓಕೆ, ನಾನು ಮ್ಯಾನ್ಯುವಲ್ ಆಗಿ ಎಕ್ಸಿಟ್ ಆಗಿದ್ದೀನಿ. ಆಲ್ಮೋಸ್ಟು ನನಗಿಲ್ಲಿ ಸಿಕ್ಕಿದೆ $17.6ವರೆಗೂ ನನಗೆ ಪ್ರಾಫಿಟ್ ಬಂದಿದೆ ಫ್ರೆಂಡ್ಸ್.
ಟ್ರೇಡ್ ತುಂಬ ಚೆನ್ನಾಗಿತ್ತು. ಎಕ್ಸಾಕ್ಟ್ಲಿ 1:2 ಟಾರ್ಗೆಟ್ ಹಿಟ್ ಆಗಿದೆ. ಸೊ ಆಲ್ಮೋಸ್ಟ್ ನಾವು 1:2 ಟಾರ್ಗೆಟನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. 1:2 ಟಾರ್ಗೆಟ್ ನಾನು ಎಕ್ಸಿಟ್ ಆಗಿದ್ದೀನಿ. ಸೊ ಆಲ್ಮೋಸ್ಟ್ ನನಗೆ $18 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. $18 ಹಿಟ್ ಆಗಿದೆ. $17.6 ಪ್ರಾಫಿಟನ್ನು ಬುಕ್ ಮಾಡಿದ್ದೀವಿ ಫ್ರೆಂಡ್ಸ್. ಓಕೆ, ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ಗಮನಿಸಬೇಕು ಫ್ರೆಂಡ್ಸ್. ಆಲ್ಮೋಸ್ಟ್ ನಮಗೆ $17.6 ಟಾರ್ಗೆಟನ್ನು ಕೊಡುತ್ತೆ. ಜಸ್ಟ್ 100 ಕ್ವಾಂಟಿಟಿ ನಾನು ಸೆಲ್ ಮಾಡಿರ್ತೀನಿ ಇಥೀರಿಯಮಲ್ಲಿ. ಓಕೆ, ಟಾರ್ಗೆಟ್ ಕೊಟ್ಟು ಇಮ್ಮಿಡಿಯೇಟಾಗಿ ರಿವರ್ಸಲ್ ತಗೋತಾ ಇದೆ. ಆಲ್ಮೋಸ್ಟು ಸಪೋಸ್ ನಾವೇನಾದರೂ ಇಲ್ಲಿ ಎಕ್ಸಿಟ್ ಆಗಿಲ್ಲ ಅಂತಂದರೆ ಸೊ ಲಾಸಲ್ಲಿ ಇರ್ತಾ ಇದ್ವಿ. ಸೊ ನಾನು ಎಂಟ್ರಿ ತೊಗೊಂಡ ತಕ್ಷಣ ಈ ಕನ್ಸಾಲಿಡೇಷನ್ ಏರಿಯಾದ ಕೆಳಗಡೆನೇ ನಾನು ಸ್ಟಾಪ್ ಲಾಸನ್ನು ಆಲ್ಮೋಸ್ಟ್ ಬಫರ್ ಕೊಟ್ಟು ಹಾಕಿರ್ತೀನಿ. ಸೊ ಚೆನ್ನಾಗಿತ್ತು ಟ್ರೇಡು. ಆಲ್ಮೋಸ್ಟ್ ನಮಗೆ ಫುಲ್ 1:2 ಟಾರ್ಗೆಟ್ ಕೂಡ ಬಂತು. ಅದಾದಮೇಲೆ ರಿವರ್ಸಲ್ ಕೂಡ ತೊಗೊಂಡ್ರೆ ಸಪೋಸ್ ನಾನು ಪ್ರಾಫಿಟನ್ನು ಬುಕ್ ಮಾಡಿಲ್ಲ ಅಂತಂದರೆ ಲಾಸಲ್ಲಿ ಪೊಸಿಷನ್ನ ಕ್ಲೋಸ್ ಮಾಡೋಂಥ ಸಿಚುವೇಶನ್ ಬರ್ತಾಯಿತ್ತು. ಸೊ ಈ ಕನ್ಸಾಲಿಡೇಷನ್ ಏರಿಯಾನ ನೋಡಿಕೊಂಡು ನಾನು ಟ್ರೇಡನ್ನು ತೊಗೊಂಡಿದ್ದೆ. ಸೊ ಇಲ್ಲಿ ಇಲ್ಲಿ ಬೈ ಮಾಡಿರ್ತಾರಲ್ಲ, ಸೊ ಅವ್ರದ್ದು SLನ್ನು ಹಿಟ್ ಮಾಡಿತು ಮಾರ್ಕೆಟ್. ಆಲ್ಮೋಸ್ಟು ನೋಡ್ಬೋದು. ಸೊ ಹಿಟ್ ಮಾಡಿ ರಿವರ್ಸಲ್ ತಗೋತಾ ಇದೆ. ಆಲ್ಮೋಸ್ಟ್ ಬುಲ್ಲಿಸ್ನೆಸ್ ಇದೆ ಮಾರ್ಕೆಟಲ್ಲಿ. ಅದಕ್ಕೋಸ್ಕರ ನಾನು ಎಕ್ಸಾಕ್ಟ್ಲಿ 1:2 ಟಾರ್ಗೆಟನ್ನು ಬುಕ್ ಮಾಡ್ತೀನಿ. ಸೊ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿದೆ, ಸಿಸ್ಟಮ್ ತಗೊಳ್ಳಿಲ್ಲ. ಸೊ ಟ್ರಿಗರ್ ಮಾತ್ರ ಆಯಿತು, ಎಕ್ಸಿಟ್ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಮ್ಯಾನ್ಯುವಲಾಗಿ ಕ್ಯಾನ್ಸಲ್ ಮಾಡಿಬಿಟ್ಟೆ. ಎಕ್ಸಾಕ್ಟ್ಲಿ 1:2 ಟಾರ್ಗೆಟನ್ನು ಬುಕ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, $17.6 ಈ ಪರ್ಟಿಕ್ಯುಲರ್ ಟ್ರೇಡಿಂದ ನಮಗೆ ಪ್ರಾಫಿಟ್ ಆಗಿದೆ. ಓಕೆ, ಆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ಸಿಗೋಣ. ಥ್ಯಾಂಕ್ ಯು.